ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗ ನೋಟಿಫಿಕೇಶನ್ಗಳು ಆರಂಭ ಆದ ತಕ್ಷಣ ತುಂಬಾ ಪ್ರಮುಖವಾದಂಥ ಎರಡು ನೋಟಿಫಿಕೇಶನ್ ಯಾವುದು ಅಂತಂದ್ರೆ, ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ನೊಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ PSI ಮತ್ತು ESI. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದು ಒಟ್ಟು 600 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಬೀಳಬೇಕು. ಬಟ್ ಅದು ಎಷ್ಟು ಮಾಡ್ತಾರೋ ಸರ್ಕಾರಕ್ಕೆ ಬಿಟ್ಟಿದ್ದು. ಅಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇರೋದು 265 ಹುದ್ದೆಗಳು. ಸೊ ಅದನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡ್ಕೊಳ್ತಾರೆ. ಈ ಎರಡೂ ಹುದ್ದೆಗಳಲ್ಲಿರುವಂತ ಒಂದಿಷ್ಟು ಸಾಮಾನ್ಯ ವ್ಯತ್ಯಾಸಗಳೇನು? ತುಂಬಾ ಜನ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ ಇದ್ದೀರಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ ಇದ್ದೀರಾ. PSI ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಡ್ಯೂಟಿ PSI ರೀತಿನೇ ಇದ್ರು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇದು ಪೊಲೀಸ್ ಇಲಾಖೆ ನಡೆಸುವಂತ ಪರೀಕ್ಷೆ. ಸೊ ಇದರಲ್ಲಿ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದ್ರೆ ಲಾ ಅಂಡ್ ಆರ್ಡರ್ ಆಗಿರ್ಬೋದು, ಕ್ರೈಮ್ ಇನ್ವೆಸ್ಟಿಗೇಷನ್ ರಿಲೇಟೆಡ್ ವರ್ಕ್ ಮಾಡಬೇಕಾಗುತ್ತೆ. ಬಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೀವು ಆಯ್ಕೆ ಆದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದು ಪರೀಕ್ಷೆ ಮಾಡುವಂಥದ್ದು. ಅಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇದು ಹುದ್ದೆಗಳು. ಬಟ್ KPSC ಎಕ್ಸಾಮ್ ಮಾಡುತ್ತೆ. ಮದ್ಯ ಮಾದಕ ವಸ್ತುಗಳ ನಿಯಂತ್ರಣದ ಒಂದು ಕೆಲಸ ನಿಮಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಇರುತ್ತೆ. ಸೊ ಇದು ನೇಚರ್ ಆಫ್ ವರ್ಕ್ ಹೆಂಗಿರುತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೋಲಿಸಿದ್ರೆ ESI ಅಂತ ನೋಡೋದಾದ್ರೆ, PSI ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು. ನಾರ್ಮಲ್ ಆಗಿ ನಿಮ್ಗೆ ಗೊತ್ತೇ ಇದೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂಥದ್ದು. ಅಂಡ್ ಅದಾದ್ಮೇಲೆ ಕ್ರಿಮಿನಲ್ ತನಿಖೆಗಳು, FIR ನೋಂದಣಿ, ಆರೋಪಿಗಳ ಬಂಧನ, ಈ ರೀತಿ ಕೆಲಸಗಳು ನಿಮಗೆ PSI ಅಲ್ಲಿ ಇರುತ್ತೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗಿ. ಅದಾದ್ಮೇಲೆ ಟ್ರಾಫಿಕ್ ನಿಯಂತ್ರಣ ಮಾಡುವಂಥದ್ದು, ಸಾರ್ವಜನಿಕ ಶಾಂತಿಯನ್ನು ಕಾಪಾಡುವಂಥದ್ದು ಕೆಲಸಗಳು. ಬಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ವರ್ಕ್ ಡಿಫ್ರೆಂಟ್ ಆಗಿರುತ್ತೆ. ಏನು ಅಂತಂದ್ರೆ, ಅಬಕಾರಿ ಕಾಯ್ದೆ ಅಂದ್ರೆ ಎಕ್ಸೈಸ್ ಆಕ್ಟ್ ಅಂತ ಇರುತ್ತೆ. ಸೊ ಅದನ್ನ ಜಾರಿ ಮಾಡುವಂಥದ್ದು. ಅಕ್ರಮ ಮದ್ಯ ತಯಾರಿಕೆ ಇರುತ್ತೆ, ಅಕ್ರಮವಾಗಿ ಮದ್ಯ ತಯಾರಿಕೆ ಮಾಡ್ತಾ ಇರ್ತಾರೆ ಕೆಲವೊಂದು ಕಡೆ, ಅದನ್ನ ರೈಡ್ ಮಾಡುವಂಥದ್ದು, ಅದನ್ನ ತಡೆಗಟ್ಟುವಂಥದ್ದು. ಹಾಗೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವಂಥದ್ದು, ಮದ್ಯದ ಅಂಗಡಿಗಳ ಮೇಲ್ವಿಚಾರಣೆ ಮಾಡುವಂಥದ್ದು. ಅಂಡ್ ಮಾದಕ ವಸ್ತುಗಳ ಅಕ್ರಮ ಸಾಗಾಟ, ಈ ಕೆಲವೊಂದು ಡ್ರಗ್ಸ್ ಈ ರೀತಿ ಇಲ್ಲಿಗಲ್ ಆಗಿ ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ಅದನ್ನ ತಡೆಯುವಂಥದ್ದು ಕೂಡ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗಳ ಕೆಲಸ. PSI ಮತ್ತು ESI ಅಲ್ಲಿ ತುಂಬಾ ಸ್ಟ್ರೆಸ್ ಫ್ರೀ ಅಂಡ್ ಅಷ್ಟೊಂದು ಒತ್ತಡ ಇಲ್ಲದೆ ಇರುವಂತದ್ದು ಕೆಲಸ ಅಂತಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಕಾರಣ ಇದು ನಿಮ್ಗೆ ಗೊತ್ತಿರುತ್ತೆ. ಯಾರಾದ್ರೂ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದ್ರೆ ನಿಮ್ಮ ಸ್ನೇಹಿತರು ಯಾರಾದ್ರೂ ನಿಮ್ಮ ಸಹೋದರರು ಕೇಳಿ ನೋಡಿ, ಹೇಳ್ತಾರೆ ಅವರೇ. ಸೊ ಇಲ್ಲಿ ನೇಮಕಾತಿ ಸಂಸ್ಥೆಗಳು ಅಂದ್ರೆ ರೆಕ್ರೂಟ್ಮೆಂಟ್ ಅಥಾರಿಟಿ, PSI ಅದನ್ನು ಪರೀಕ್ಷೆಯನ್ನ ಈ ಹಿಂದೆ KA ನಡೆಸಿತ್ತು, ಈ ಬಾರಿ ಕೂಡ KA ಕೊಡ್ತಾರ ಅಥವಾ KSP ನಡೆಸುತ್ತೋ ಇನ್ನು ಕನ್ಫರ್ಮ್ ಇಲ್ಲ. ಬಟ್ ಕರ್ನಾಟಕ ಸ್ಟೇಟ್ ಪೊಲೀಸ್ ರೆಕ್ರೂಟ್ಮೆಂಟ್ ಬೋರ್ಡ್ ಇದನ್ನ ಪರೀಕ್ಷೆ ಮಾಡುವಂಥದ್ದು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ KPSC ಮಾಡುವಂಥದ್ದು. ಸೊ ಪರೀಕ್ಷಾ ಮಾದರಿ ಹೆಂಗಿರುತ್ತೆ? PSIಗೆ ಫಸ್ಟ್ ಫಿಸಿಕಲ್ ಇರುತ್ತೆ, ಆಮೇಲೆ ಎಕ್ಸಾಮ್ ಇರುತ್ತೆ. ಬಟ್ ESIಗೆ ಫಸ್ಟ್ ಎಕ್ಸಾಮ್ ಇರುತ್ತೆ, ಆಮೇಲೆ ಫಿಸಿಕಲ್ ಇರುತ್ತೆ. ಓಕೆನಾ? PSI ಅಲ್ಲಿ ನೀವು ಫಸ್ಟ್ ಫಿಸಿಕಲ್ ಅಟೆಂಡ್ ಮಾಡ್ಬೇಕು. ಫಿಸಿಕಲ್ ಪಾಸ್ ಆದ್ರೆ ಮಾತ್ರ ನಿಮ್ಮನ್ನ ಪರೀಕ್ಷೆಗೆ ಅಲೋ ಮಾಡ್ತಾರೆ. ESI ಹಂಗಲ್ಲ, ಫಸ್ಟ್ ಲಿಖಿತ ಪರೀಕ್ಷೆ ಇರುತ್ತೆ, ಅದಾದ್ಮೇಲೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅರ್ಹತೆ ಏನು ಅಂತಂದ್ರೆ ಎನಿ ಡಿಗ್ರಿ, PSIಗೂ ಕೂಡ ಎನಿ ಡಿಗ್ರಿ, ESIಗೂ ಕೂಡ ಎನಿ ಡಿಗ್ರಿ, ಯಾವುದೇ ಗ್ರಾಜುಯೇಷನ್ ಆಗಿರ್ಬೇಕು. ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ PSIಗೆ. ESIಗೆ ಕನಿಷ್ಠ 21 ವರ್ಷ, ಗರಿಷ್ಠ 35 ವರ್ಷ. ಇದರ ನಡುವೆ ಏಜ್ ರಿಲ್ಯಾಕ್ಸೇಷನ್ ಅದು ಇದು ಆಡ್ ಆಗುತ್ತೆ. ಈಗ ಆಲ್ರೆಡಿ 2 ವರ್ಷ PSI ಕೊಟ್ಟಿದ್ದಾರೆ, ಬಟ್ ESIಗೂ ಇನ್ನೂ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಅಂಡ್ ಈ ಹುದ್ದೆಗೆ ಆಯ್ಕೆ ಆದ್ರೆ ನಿಮಗೆ ನೆಕ್ಸ್ಟ್ ಪ್ರಮೋಷನ್ ಅಂಡ್ ಕರಿಯರ್ ಗ್ರೋತ್ ಹೆಂಗಿರುತ್ತೆ ಅಂತಂದ್ರೆ, PSI ಆದ್ರೆ ಫಸ್ಟ್ ನೀವು ಇನ್ಸ್ಪೆಕ್ಟರ್ ಆದ್ಮೇಲೆ DYSP, SP ಈ ರೀತಿ ನಿಮ್ಮ ರಿಸರ್ವೇಶನ್ ಬೇಸ್ ಅದ್ರ ಮೇಲೆ ಇದ್ರ ಮೇಲೆಲ್ಲ ಪ್ರಮೋಷನ್ ಆಗುತ್ತೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆದ್ರೆ ಇದರಲ್ಲೂ ಕೂಡ ನಿಮಗೆ ಪ್ರಮೋಷನ್ ಇರುತ್ತೆ. ಸೊ ಒಟ್ಟಾರೆಯಾಗಿ ಸಿಂಪಲ್ ಆಗಿ ಈ ಎರಡೂ ಹುದ್ದೆಗಳ ಒಂದು ವ್ಯತ್ಯಾಸ ಏನು ಅಂತ ತಿಳ್ಕೊಂಡ್ರಿ. ಈ ಹುದ್ದೆಗೆ ನೋಟಿಫಿಕೇಶನ್ ಆಗುತ್ತೆ ಆಸ್ ಸೂನ್ ಆಸ್. ಸೊ ನೆಕ್ಸ್ಟ್ ಈ ಹುದ್ದೆಯ ತಯಾರಿ ಮಾಡ್ತಾ ಇರೋಂಥವ್ರಿಗೆ ಪರೀಕ್ಷೆ ಪಠ್ಯಕ್ರಮ ಏನೇನು, PSIಗೆ ಹೋದವ್ರಿಗೆ ಹೆಂಗಿದೆ, ESIಗೆ ಏನಿದೆ, ಯಾವ್ಯಾವ ಬುಕ್ಸ್ಗಳು ರೆಫರ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ನೀವು ನೋಡಿದಂತೆ PSIಗಾದ್ರೆ ನಿಮಗೆ ಮಾಮೂಲಿಯಾಗಿ ಗೊತ್ತಿದೆ 1600 ಮೀಟರ್, 1400 ಮೀಟರ್ ಓಟ ಇರುತ್ತೆ, ಹೈ ಜಂಪ್, ಲಾಂಗ್ ಜಂಪ್, ಈ ರೀತಿ ನಿಮಗೆ ಬೇರೆ ಬೇರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಅದ್ರ ಜೊತೆ ಪರೀಕ್ಷೆ, ಲಿಖಿತ ಪರೀಕ್ಷೆ ಅಂತ ಬಂದಾಗ 2 ಪತ್ರಿಕೆಗಳು. ಪೇಪರ್ 1 ನಿಮ್ಗೆ ಗೊತ್ತೇ ಇದೆ, ವಿವರಣಾತ್ಮಕವಾಗಿ ಬರೆಯುವಂಥದ್ದು ಎಸ್ಸೆ ಇರುತ್ತೆ, ಫ್ರೆಶ್ ರೈಟಿಂಗ್ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ. ಸೊ ಎಸ್ಸೆ ಮತ್ತು ಸಂಕ್ಷಿಪ್ತ ಬರವಣಿಗೆ, ಭಾಷಾಂತರ, ಈ 3 ತುಂಬಾ ಪ್ರಮುಖವಾದಂಥದ್ದು PSI ಪರೀಕ್ಷೆಗೆ ತಯಾರಿ ಮಾಡುವಂತವರಿಗೆ. ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಬೇಕು ಒಂದು ಪ್ಯಾಸೇಜ್ನ, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟು, ತುಂಬಾ ಗಮನ ಬಿಟ್ಟು ನೀವು ಇದನ್ನ ಕಲಿಬೇಕಾಗುತ್ತೆ. ಇದೇ ತುಂಬಾ ಪ್ರಮುಖವಾದಂಥದ್ದು ನಿಮ್ಮ ಅರ್ಹತೆಯನ್ನ
ಪರಿಗಣಿಸುವಂಥ ಪತ್ರಿಕೆ. ಸೊ ಪೇಪರ್ 2 ತುಂಬ ಇಂಪಾರ್ಟೆಂಟ್ GK. ಇಲ್ಲಿ ನಿಮಗೆ ಜನರಲ್ ಸ್ಟಡೀಸು ಲೈಕ್ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಪಾಲಿಟಿ, ಎಕನಾಮಿ, ಜನರಲ್ ಸೈನ್ಸ್ ಮೇಲೆಲ್ಲ ಕ್ವಶನ್ ಇರುತ್ತೆ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಸೊ ಕರೆಂಟ್ ಅಫೇರ್ಸು ನ್ಯಾಷನಲ್ ಮತ್ತು ಕರ್ನಾಟಕದಿರುತ್ತೆ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೇಲೆ ಕ್ವಶನ್ಸ್ ಇರುತ್ತೆ. ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ PSI ಪತ್ರಿಕೆಯಲ್ಲಿ ಕೇಳಲಾಗುತ್ತೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಫಿಸಿಕಲ್ ಇರುತ್ತೆ. ಸೊ ದೈಹಿಕ ಪರೀಕ್ಷೆ ಬಗ್ಗೆ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, PSI ಮತ್ತು ASI. ಸೊ ಅದು ಸದ್ಯಕ್ಕೆ ನಿಮಗೆ ಇಲ್ಲಿ ಜಸ್ಟ್ ಸಿಲೆಬಸ್ ಅಷ್ಟೇ ತಿಳ್ಕೊಳ್ಳಿ. ಇದರಲ್ಲೂ ಕೂಡ ASI ಅಲ್ಲಿ ಪೇಪರ್ 1 ಅಲ್ಲಿ ಜನರಲ್ ನಾಲೆಡ್ಜ್ ಅಂದರೆ ಪೇಪರ್ 1 GK, ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ, ಇಂಡಿಯನ್ ಪಾಲಿಟಿ, ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ಮೇಲೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಪೇಪರ್ 2 ನಿಮಗೆ ಸೇಮ್ ಆಸ್ ಇಟ್ ಇಸ್ ಹೇಳಿದ್ನಲ್ಲ PSI ರೀತಿ ಇಲ್ಲಿ ಕೂಡ ಎಸ್ಸೆ ರೇಟಿಂಗ್ ಇರುತ್ತೆ, ಪ್ರಶ್ನೆ ರೇಟಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್, ಗ್ರಾಮರ್ ಇರುತ್ತೆ. ಬಟ್ ಇಲ್ಲಿ ಒಂದು ಇರಲ್ಲ ಅಂತಂದರೆ ಏನು ಸಂಕ್ಷಿಪ್ತ ಬರವಣಿಗೆ ಇರಲ್ಲ. ಬಟ್ ಇಲ್ಲಿ ಕೊಟ್ಟಿದ್ದೀನಿ. ಬಟ್ ಎಸ್ಸೆ ರೇಟಿಂಗ್ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಸಂಕ್ಷಿಪ್ತ ಬರವಣಿಗೆಯನ್ನು ಇಲ್ಲಿ ಕೊಡಲ್ಲ. ಸೊ ಇಲ್ಲಿ ಒಂದೇ ಡಿಫರೆನ್ಸ್ ಎರಡಕ್ಕೂ ಕೂಡ. ಇಲ್ಲಿ ಸಂಕ್ಷಿಪ್ತ ಬರವಣಿಗೆ ಬರೆಯೋದಿರುತ್ತೆ PSI ಅಲ್ಲಿ, ಬಟ್ ಇಲ್ಲಿ ಇರಲ್ಲ. ಸೊ ಇಷ್ಟು. ಆಮೇಲೆ ನಿಮಗೆ ಮುಖ್ಯವಾಗಿ ಪುಸ್ತಕಗಳು ಯಾವ್ದು ಓದಬೇಕು? ಬೇಸಿಕ್ ಆಗಿ ನಿಮಗೆ ಗೌರ್ಮೆಂಟ್ ಬುಕ್ಸ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಗೌರ್ಮೆಂಟ್ ಬುಕ್ಸ್ ಅಂದರೆ ಈಗ ನಿಮಗೆ ಸರ್ಕಾರಿ ಶಾಲೆಯ ಪುಸ್ತಕಗಳು ಇರುತ್ತೆ. ಸೊ 6 to 10th ವರೆಗೂ, 12th ವರೆಗೂ ಕೂಡ PUC ಫಸ್ಟ್ ಇಯರ್ ಹಿಸ್ಟ್ರಿ, ಸೆಕೆಂಡ್ ಇಯರ್ ಹಿಸ್ಟ್ರಿ, ಜಿಯೋಗ್ರಫಿ ಬುಕ್ಗಳೆಲ್ಲ ಚೆನ್ನಾಗಿ ಓದಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಇನ್ನು ಹೆಚ್ಚುವರಿಯಾಗಿ ಯಾವ್ದಾದ್ರು ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಬುಕ್ಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ ಎಲ್ಲ ಪರೀಕ್ಷೆಗಳಿಗೂ ಹೆಲ್ಪ್ ಆಗುವಂಥದ್ದು ಇಂಡಿಯನ್ ಪಾಲಿಟಿ, M. ಲಕ್ಷ್ಮೀಕಾಂತ್ ಸರ್ ಬುಕ್ಕು, ಇಂಡಿಯನ್ ಎಕನಾಮಿ ರಮೇಶ್ ಸಿಂಗ್ದು, ಇಂಡಿಯನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್ ಸರ್ ಅವ್ರದ್ದು ಒಂದು ಬುಕ್ ಇದೆ ಕರ್ನಾಟಕ ಹಿಸ್ಟ್ರಿ, ತುಂಬ ಸೂಪರ್ ಆಗಿದೆ ಆ ಪುಸ್ತಕವನ್ನು ಓದಿ. ಆ್ಯಂಡ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ NCERT ಅನ್ನು ಓದಿ. ಆಮೇಲೆ ಕರೆಂಟ್ ಅಫೇರ್ಸ್ಗೆ ನಿಮ್ಮ ಮಾಮೂಲಿಯಾಗಿ ಯಾವುದಾದ್ರೂ ಪತ್ರಿಕೆಗಳು ಅಥವಾ ಅದ್ರ ಜೊತೆ ನಿಮ್ಮದು ಯಾವುದಾದ್ರೂ ಮ್ಯಾಗ್ಜಿನ್ ನಿಮ್ಗೆ ಯಾವ್ದು ಇಷ್ಟ ಅದು ಓದಿ. ಮೆಂಟಲ್ ಎಬಿಲಿಟಿಗೆ RS ಅಗ್ರವಾಲ್ ಸರ್ದು ಇದೆ, ಅಥವಾ ನಮ್ಮ ಕನ್ನಡದಲ್ಲೂ ಮಂಜುನಾಥ್ ಸರ್ದು ಒಂದು ಬುಕ್ ಇದೆ. ಸೊ ನೀವು ಯಾವುದು ನಿಮಗೆ ಓಕೆ ಅನಿಸುತ್ತೋ ಅದು ತೆಗೆದುಕೊಳ್ಳಿ. ಅದ್ರ ಜೊತೆ ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ಸ್ ರಿಲೇಟೆಡ್ ಎಸ್ಸೆಗಾದರೆ ನೀವು ಕೆಲವೊಂದು ಹಳೆ ಪೇಪರ್ಗಳನ್ನ ನೋಡಿ ಯಾವ ರೀತಿ ಪ್ರಬಂಧಗಳು ಬಂದಿರುತ್ತೆ ಅಂತ. ಟ್ರಾನ್ಸ್ಲೇಷನ್ಗೂ ಅಷ್ಟೇ ದಿನನಿತ್ಯ ದಿ ಹಿಂದೂ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಪೇಜ್ಗಳನ್ನೆಲ್ಲ ಓದ್ಕೊಳ್ಳಿ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ. ಇವನ್ ಎಸ್ಸೆಗೂ ಹೆಲ್ಪ್ ಆಗುತ್ತೆ, ನಿಮ್ಮ ವೊಕ್ಯಾಬುಲರಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಇಷ್ಟು ಸಿಂಪಲ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ಬೇಕು ಅಂದರೆ ಖಂಡಿತವಾಗಿ ತಿಳಿಸಿ, ನಾನು ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ಫಿಸಿಕಲ್ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.